ಮೊದಲನೆಯ ಪ್ರಶ್ನೆ, ಕಬ್ಬನ್ನು ಜಿಗಿದು ತಿಂದರೆ ಏನು ಪ್ರಯೋಜನ? ಎ. ಹಲ್ಲುಗಳು ಬಲಿಷ್ಠ. ಬಿ. BP ಕಡಿಮೆಯಾಗುತ್ತದೆ. ಸಿ. ತಲೆಯ ನೋವು ಕಡಿಮೆಯಾಗುತ್ತದೆ. ಡಿ. ಗಂಟಲು ನೋವು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಲ್ಲುಗಳು ಬಲಿಷ್ಠವಾಗುತ್ತವೆ. ಎರಡನೆಯ ಪ್ರಶ್ನೆ, ಪ್ರಪಂಚದಾದ್ಯಂತ ಹಗಲು ರಾತ್ರಿ ಒಂದೇ ಥರ ಇರುವಂತಹ ದಿನ ಯಾವುದು? ಎ. ಮಾರ್ಚ್ 21. ಬಿ. ಏಪ್ರಿಲ್ 15. ಸಿ. ಡಿಸೆಂಬರ್ 14. ಡಿ. ಮಾರ್ಚ್ 21. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಾರ್ಚ್ 21. ಮೂರನೆಯ ಪ್ರಶ್ನೆ, ಬೆಂಡೆಕಾಯನ್ನು ತಿನ್ನುವುದರಿಂದ ಏನು ಲಾಭ? ಎ. ಕಣ್ಣಿನ ದೃಷ್ಟಿ ವೃದ್ಧಿ. ಬಿ. ಬುದ್ಧಿ ಚುರುಕಾಗುತ್ತದೆ. ಸಿ. ಜೀರ್ಣಶಕ್ತಿ ಉತ್ತಮವಾಗುತ್ತದೆ. ಡಿ. ಹೃದಯ ಕಾಯಿಲೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ನಾಲ್ಕನೆಯ ಪ್ರಶ್ನೆ, ಒಂದು ಸಿಗರೆಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯು ಕಡಿಮೆಯಾಗುತ್ತದೆ? ಎ. 12 ನಿಮಿಷಗಳು. ಬಿ. 17 ನಿಮಿಷಗಳು. ಸಿ. 11 ನಿಮಿಷಗಳು. ಡಿ. 15 ನಿಮಿಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 11 ನಿಮಿಷಗಳು. ಐದನೆಯ ಪ್ರಶ್ನೆ, 100 ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳು ಬರೆಯಲಾಗಿದೆ? ಎ. 15 ಭಾಷೆಗಳು. ಬಿ. 10 ಭಾಷೆಗಳು. ಸಿ. 14 ಭಾಷೆಗಳು. ಡಿ. 12 ಭಾಷೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 15 ಭಾಷೆಗಳು. ಆರನೆಯ ಪ್ರಶ್ನೆ, ಪುನೀತ್ ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಎ. ದೊಡ್ಮನೆ ಹುಡುಗ. ಬಿ. ಭಾಗ್ಯವಂತರು. ಸಿ. ಪ್ರೇಮದ ಕಾಣಿಕೆ. ಡಿ. ನೀನೇ ರಾಜಕುಮಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರೇಮದ ಕಾಣಿಕೆ. ಏಳನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಎ. ಡಾಕ್ಟರ್ BR ಅಂಬೇಡ್ಕರ್. ಬಿ. ಭಗತ್ ಸಿಂಗ್. ಸಿ. ಜವಾಹರ್ಲಾಲ್ ನೆಹರು. ಡಿ. ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ BR ಅಂಬೇಡ್ಕರ್. ಎಂಟನೆಯ ಪ್ರಶ್ನೆ, ಯಾವುದನ್ನು ಬಳಸಿ ವಾತಾವರಣದ ಕಲುಷಿತವನ್ನು ನಾವು ಕಡಿಮೆ ಮಾಡಬಹುದು? ಎ. ಪೆಟ್ರೋಲ್. ಬಿ. ಡೀಸೆಲ್. ಸಿ. CNG ಗ್ಯಾಸ್. ಡಿ. EV ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, CNG ಗ್ಯಾಸ್ ಮತ್ತು ಆಪ್ಷನ್ ಡಿ, EV ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್. ಒಂಬತ್ತನೆಯ ಪ್ರಶ್ನೆ, ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಎಂದು ಯಾವುದನ್ನು ಕರೆಯುತ್ತಾರೆ? ಎ. ಫುಟ್ಬಾಲ್. ಬಿ. ವಾಲಿಬಾಲ್. ಸಿ. ಹಾಕಿ. ಡಿ. ಕಬಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಬಡ್ಡಿ. ಹತ್ತನೆಯ ಪ್ರಶ್ನೆ, ದೇಹವನ್ನು ತಂಪಾಗಿಸುವಂಥ ಎಲೆ ಯಾವುದು? ಎ. ಕೊತ್ತಂಬರಿ ಎಲೆ. ಬಿ. ಪಾಲಕ್ ಸೊಪ್ಪು. ಸಿ. ತುಳಸಿ ಎಲೆ. ಡಿ. ಪುದೀನ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪುದೀನ ಎಲೆ. 11ನೆಯ ಪ್ರಶ್ನೆ, ರಾಜ್ಕುಮಾರ್ ಅವರು ನಟಿಸಿದಂತಹ ಕೊನೆಯ ಚಲನಚಿತ್ರ ಯಾವುದು? ಎ. ಶಬ್ದವೇದಿ. ಬಿ. ಆಕಸ್ಮಿಕ. ಸಿ. ಬಂಗಾರದ ಮನುಷ್ಯ. ಡಿ. 2 ನಕ್ಷತ್ರಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಶಬ್ದವೇದಿ. 12ನೆಯ ಪ್ರಶ್ನೆ,
ಭಾರತದ ನಂಬರ್ 1 ಬ್ಯಾಂಕ್ ಎಂದು ಯಾವುದನ್ನು ಕರೆಯುತ್ತಾರೆ? ಎ ICICI, ಬಿ SBI, ಸಿ HDFC, ಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ SBI. 13ನೆಯ ಪ್ರಶ್ನೆ. SBMನ ಸ್ಥಾಪಕರು ಯಾರು? ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಕುವೆಂಪು, ಸಿ ಎಂ ನರಸಿಂಹಂ, ಡಿ ರಾಜೇಂದ್ರ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ. 14ನೆಯ ಪ್ರಶ್ನೆ. ಯಾವ ದೇಶದಲ್ಲಿ ಮೊದಲು ಬ್ಯಾಂಕಿಂಗ್ ಸೇವೆಯನ್ನು ಆರಂಭಿಸಿದರು? ಎ ರಷ್ಯಾ, ಬಿ ಅಮೆರಿಕ, ಸಿ ಇಂಡಿಯಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. 15ನೆಯ ಪ್ರಶ್ನೆ. ಬೇಯಿಸಿದ ಗೆಣಸಿನಲ್ಲಿ ಎಷ್ಟು ಗ್ರಾಂ ವಿಟಮಿನ್ಸ್ ದೊರೆಯುತ್ತದೆ? ಎ 500 ಗ್ರಾಂ, ಬಿ 150 ಗ್ರಾಂ, ಸಿ 400 ಗ್ರಾಂ, ಡಿ 200 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 400 ಗ್ರಾಂ. 16ನೆಯ ಪ್ರಶ್ನೆ. ನಿಮ್ಮ ಬೆರಳಿನ ಮೇಲೆ ಈ ರೀತಿ ಇದ್ದರೆ ಏನು ಅರ್ಥ? ಎ ಅದೃಷ್ಟದ ಸಂಕೇತ, ಬಿ ಅನಾರೋಗ್ಯದ ಸಂಕೇತ, ಸಿ ಹೆಚ್ಚು ಲೈಂಗಿಕ ಆಸಕ್ತಿ ಇರುತ್ತದೆ ಎಂದು, ಡಿ ದೀರ್ಘ ಆಯುಷ್ಯ ಎಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟದ ಸಂಕೇತ ಮತ್ತು ಆಪ್ಷನ್ ಬಿ ಅನಾರೋಗ್ಯದ ಸಂಕೇತ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.